ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಅಥರ್ವಾ ಬಾ ನೀನೇ ಮಾತಾಡಿಲ್ಲ ಅಂದರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಟೈಮ್ ಬಂದು 8 o'clock ಆಗಿದೆ. ಈಗ ನಾವು ದೀಪಕ್ ಜ್ಯುವೆಲ್ರಿಗೆ ಹೋಗ್ತಾ ಇದ್ದೀವಿ. ಸೊ ಗೋಲ್ಡ್ ಶಾಪಿಂಗ್ ಏನೆಲ್ಲ ವೆರೈಟೀಸ್ ಇದೆ, ಒಂದಷ್ಟು ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು. ಸೊ ಇರೋ ಅಥರ್ವ ಅಡ್ಡ ಬರಬೇಡ. ಸೊ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ ಬಂದಿದೆ ಅಂತ ಅಂದ್ಬಿಟ್ಟು, ಹಾಗಾಗಿ ಇವತ್ತಿನ ಗೋಲ್ಡ್ ರೇಟಲ್ಲಂತೂ ಜಾಸ್ತಿ ವೆಯ್ಟ್ ಇರೋ ಗೋಲ್ಡೆಲ್ಲ ನಾವು ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಲೈಟ್ ವೆಯ್ಟಲ್ಲಿ ಜ್ಯುವೆಲ್ರೀಸ್ ಬಂದಿದೆ ಅಂತ ಅಂದರು. ನವೀನ್ ಅವರು ಇವತ್ತು ಅವ್ರದ್ದೇ ಫುಲ್ಲು ಇಷ್ಟು ದಿನ ನಾನು ತೊಗೋಬೇಕು ಅದು ಇದು ಅಂತ ಇದೆ, ಇವತ್ತು ಅವ್ರಿಗೆ ಫುಲ್ಲು ಈ ಲೈಟ್ ವೆಯ್ಟಲ್ಲಿ ಇದೆ ಅಂತ ತಗೊಳ್ಳೋಣ ಅಂತ ಅಂದ್ಕೊಂಡು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೂ ಆ್ಯಕ್ಚುಲಿ ಗೋಲ್ಡ್ ಅಂತ ಅಂದರೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ರೇಟ್ ಜಾಸ್ತಿ ಇದೆಯಲ್ಲ ಹೆಂಗಪ್ಪ ಏನು ಅಂತ. ಬಟ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆಲ್ಲ ಎತ್ತಿಡೋ ಅಥರ್ವಾ. ನವೀನ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನಿನಗೆ ಯಕ್ಷಿಗಳು ಬರೋದು ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ. ನೀವೇನು ಬರಬೇಡಿ, ಒಂದು ನಿಮಿಷ ಅಲ್ಲೇ ಇರಿ ಆಯಿತಾ. ಸೊ ಈಗ ನಾನು ನವೀನ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಯಾವ ಥರ ಕಲೆಕ್ಷನ್ಸ್ ಇದೆ ಏನು ಅಂತ. ನಾವು ರೆಗ್ಯುಲರ್ ಆಗಿ ಗೋಲ್ಡ್ ಶಾಪ್ ಅಂತ ಅಂದರೆ ಹೋಗೋದು ನೀವೆಲ್ರಿಗೂ ಗೊತ್ತೇ ಇರುತ್ತೆ, ನಾನು ಹೇಳೋದೇ ಬೇಕಾಗಿಲ್ಲ. ನಮ್ಮ ಮೈಸೂರಿನ ಚಿಕ್ಕಳ್ಳಿಯಲ್ಲಿರೋ ಅಂಥ ಶ್ರೀ ದೀಪಕ್ ಜ್ಯುವೆಲ್ರಿಗೆ ನಾವು ಹೋಗೋದು. ಅಲ್ಲಿ ಲೊಚ್ಕೊಡ್ತು. ಸೊ ನಾವು ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗೋದು. ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಲೈಫಲ್ಲಿ ಹೆಂಗೆಲ್ಲ ಬದಲಾವಣೆ ಆಯಿತು, ಆ್ಯಂಡ್ ಅಲ್ಲಿ ಕಲೆಕ್ಷನ್ಸು ಆ್ಯಂಡ್ ಅಲ್ಲಿ ಸರ್ವಿಸು ಇದ್ರ ಬಗ್ಗೆ ಎಲ್ಲ. ಸೊ ಬನ್ನಿ ಒಂದಷ್ಟು ಕಲೆಕ್ಷನ್ಸ್ನ ನೋಡಿಕೊಂಡು ಯಾವುದಾದ್ರೂ ಇಷ್ಟ ಆದರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ ಖಂಡಿತ. ಇಷ್ಟೋ ತನಕ ಇವ್ರು ಬಾಯಿ ಮುಚ್ಕೊಂಡು ನಿಂತಿದ್ದೇ ದೊಡ್ಡ ವಿಷಯ. ಯಾಕೆ ಇನ್ನೂ ಬಾಯಿ ತೆಗ್ದಿಲ್ಲ ಅಂತ ಅನ್ಕೋತಾ ಇದೆ. ಇವತ್ತೇನು ಏನು ಗೊತ್ತಾ, ಒಂದು ಸಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್. ಅದಕ್ಕೆ ನಾನು ಮಾತಾಡೋಲ್ಲ ಜಾಸ್ತಿ. ನಡೀರಿ ಈಗ ಹೋಗೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನಾವು ದೀಪಕ್ ಜ್ಯುವೆಲ್ಸಿಗೆ ಬಂದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸರಗಳಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದ್ರ ವೆಯ್ಟ್ ಎಲ್ಲ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಹಾಂ, ನಮ್ಮ ಅಥರ್ವಂಗೆ ಒಂದು ಸರ ಕೊಡಿಸ್ತಾ ಇದ್ದೀನಿ ಇವತ್ತು. ಸೊ ಇದ್ರ ವೆಯ್ಟ್ ಎಲ್ಲ ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಾ. ಇವತ್ತಿನ ಗೋಲ್ಡ್ ರೇಟಲ್ಲಿ ಸುಜಾತ ಅವರು ಎಷ್ಟಿದೆ ಗೋಲ್ಡ್ ರೇಟ್ ಇವತ್ತು? 916 15,585. ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಈ ಪ್ರೈಸಲ್ಲಿ ಗೋಲ್ಡ್ ತೊಗೊಳೋದು ಒಂಥರ ಕಷ್ಟ ಸಾಧ್ಯ ಮಾತು. ಆದರೆ ಇವತ್ತು ದೀಪಕ್ ಜ್ಯುವೆಲ್ಸಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಬಂದಿದೆ. ಅದೇನಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ತುಂಬಾ ಸರಗಳಿದೆ. ಬಟ್ ಇದ್ರ ವೆಯ್ಟ್ ನಾನು ಆಗಲೇ ಹೇಳ್ದಾಗೆ ಕೇಳಿದ್ರೆ ಶಾಕ್ ಆಗ್ತೀರಾ. ಇಷ್ಟರಲ್ಲೂ ಕೂಡ ಸರಗಳು ಅಂದರೆ ಜ್ಯುವೆಲ್ರಿ ಅಂತ ರೆಡಿ ಆಗುತ್ತಾ ಅಂತ ಅಂದ್ಬಿಟ್ಟು ಈಗ ನವೀನ್ ಅವರು ಇದನ್ನ ಕೇಳಿಬಿಟ್ಟೇನೆ ಇವ್ರಿಗೆ ಮಾಹಿತಿ ಬಂದಿದೆ ಏನಂತ, ದೀಪಕ್ ಜ್ಯುವೆಲ್ಸಲ್ಲಿ ಈ ಥರ ಲೈಟ್ ವೆಯ್ಟ್ ಸರಗಳು ಬಂದಿದೆ ಅಂತ. ಹಾಗಾಗಿ ಇವರು ಇಲ್ಲ ನಾನು ಒಂದು ತೊಗೊಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿರೋದು. ಇಲ್ಲಿಗೆ ಬಂದಮೇಲೆ ನನಗೆ ನೋಡಿ ನಾನು ಸರ್ಪ್ರೈಸ್ ಆದೆ, ಶಾಕ್ ಕೂಡ ಆದೆ. ಸೊ ಇದ್ರ ವೆಯ್ಟ್ ಎಲ್ಲ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ಇದು ಬಂದು ಕೊಡಿ, ಅವ್ರು ಹೇಳ್ತಾರೆ ನೀಟಾಗಿ. ಇದೆಷ್ಟು ಶೈನಿಂಗ್ ಆಗಿದೆ ನೋಡಿ. ಈ ಕಡೆ ಬನ್ನಿ. ಅರ್ಧ ಗ್ರಾಮ್ ಇದೆಯಾ? ಅರ್ಧ ಗ್ರಾಮ್ಗೆ ಒಂದು ಇಯರಿಂಗು ತೊಗೊಳಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ನೀವು ನೋಡ್ತಿರ್ಬೋದು ಇದು ಸರ ಈಗೆಲ್ಲ ಟ್ರೆಂಡ್, ಈ ಥರ ಲೈಟ್ ವೆಯ್ಟಲ್ಲಿ ಹಾಕೋದೇ ಈಗ ತುಂಬಾ ಟ್ರೆಂಡು. ಇನ್ನೊಂದು ಪಾಯಿಂಟ್ ಆಫ್ ವ್ಯೂ, ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟು ಲೈಟ್ ವೆಯ್ಟ್ ಆಗಿ ಮಾಡಿಸಿದ್ದಾರೆ ಅಂದರೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ. ಇದು ಸಿಸ್ಟರ್ 916 ಬರುತ್ತಾ? 75 ಇನ್ ದ ಸೆನ್ಸ್ KDM ಅಂತೆಲ್ಲ ಹೇಳ್ತಿದ್ರಲ್ಲ ಅದನ್ನ. ಸೊ ಡೈಲಿ ಯೂಸ್ಗೆಲ್ಲ ಆ್ಯಕ್ಚುಲಿ KDMನೇ ಯೂಸ್ ಮಾಡಬೇಕು, ಗಟ್ಟಿ ಇರುತ್ತೆ. ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಂಗಂತೂ. ಸೊ ಇದು ನೋಡಿ, ಇದ್ರ ವೇಟೇಜ್ ನೀವು ಕೇಳ್ಬಿಟ್ರೆ 320 ಮಿಲಿ ಗ್ರಾಮ್ಸ್ ಅಲ್ಲ, ಇನ್ನೊಂದಲ್ಲ ಮಿಲಿ ಅಂದ್ರೆ ಅರ್ಧ ಗ್ರಾಮ್ಗಿಂತನೂ ಕಡಿಮೆ. ಸೊ ಇದೆಲ್ಲ 75 ಹಾಲ್ಮಾರ್ಕ್ ಇರುವಂಥದ್ದು KDM ಅಂತ ಏನು ಹೇಳ್ತೀವಿ ಆ ಗೋಲ್ಡ್. ಯೂಶಲಿ ಡೈಲಿ ವೇರ್ ಜ್ಯುವೆಲ್ರೀಸ್ ಎಲ್ಲ ಏನಿರುತ್ತೆ ಅದೆಲ್ಲ ಆಲ್ಮೋಸ್ಟ್ ಇದೇ ಥರ 75% ಇದರಲ್ಲೇನೆ. ಇದು ನೋಡಿ 850 ಮಿಲಿಲಿ ಇರೋವಂಥದ್ದು. ಇದು ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ. ಲೈಟ್ ವೆಯ್ಟ್ ಅಲ್ಲಿ. ಆ್ಯಂಡ್ ಇದು ನೀವು ನೋಡ್ತಿರ್ಬೋದು 1 ಗ್ರಾಮ್ಗಿಂತನೂ ಕಡಿಮೆ ಇರೋವಂಥದ್ದು. ಸೊ ನಾವು ಕತ್ತಕ್ಕೆ ಸರ ಹಾಕೊಬೇಕು. ಹಿಂಗೆ ಇಟ್ಕೊಂಡ್ರೆ ನೋಡಿ ಕಾಣಿಸುತ್ತೆ. ಚಿನ್ನ ಹಾಕೊಬೇಕು, ಚಿನ್ನದ ಸರ ಹಾಕೊಬೇಕು. ಬಟ್ ಜಾಸ್ತಿ ಪ್ರೈಸ್ ಆಗಬಾರ್ದು ಅಂತ ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಲೈಟ್ ವೆಯ್ಟ್ ಆಗಿ
ನೋಡಿ ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್, ಇವಾಗ ಜಸ್ಟ್ ಬಂದಿರೋಂಥದ್ದು. ಇದೆಯಾ ಇಲ್ವಾ ಅನ್ನಂಗಿರುತ್ತೆ. ಹೌದು, ಇವತ್ತು ಚಿನ್ನ ತಗೊಳ್ಳೋದು ಒಂದು ಕಷ್ಟ ವಿಷಯ ಆದ್ರೆ ಇವತ್ತು ಕಳ್ಳರು ಕಾಟ ಬೇರೆ. ಚೆನ್ನಾಗೇ ಇರುತ್ತೆ. ಒಂದ್ ವೇರ್ ಮಾಡಿ ನವೀನ್, ಅದನ್ನ ಹಾಕೊಳ್ಳಿ, ಯಾವ ತರ ಕಾಣಿಸುತ್ತೆ ನೋಡೋಣ ಅಲ್ವಾ. ಕಳ್ಳರು ಕಾಟ ಬೇರೆ. ಸೊ ಇಂಥದ್ದು ಲೈಟ್ ವೆಯ್ಟ್ ಹಾಕೊಂಡು ನಾವು ಸರ ಹಾಕೊಂಡಿದೀವಿ ಅಂತ ಹಾಕೊಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈ ಪ್ರೈಸ್ ಅಲ್ಲಿ ಈ ಒಂದು ಲೈಟ್ ವೇಟ್ ಅಲ್ಲಿ ಜುವೆಲ್ರೀಸ್ಗಳು ತರಿಸಿದಾರಲ್ಲ, ಅದು ಖುಷಿ ಪಡಬೇಕು. ಎಲ್ರಿಗೂ ಹಾಕೊಳ್ಳೋ ಆಸೆ ಇರುತ್ತೆ. ಇಬ್ರು ಹಾಕೊಳ್ಳೋ ಅಷ್ಟು ಲೆಂತ್ ಅಲ್ಲಿ ನೋಡಿ, ಒಂದ್ ಸರ ಅಂತ ಕತ್ತಲ್ಲಿರುತ್ತೆ. ಕತ್ತಲ್ಲಿ ಇಲ್ವೇ ಇಲ್ಲ ಅನ್ನೋ ತರ ಏನಿಲ್ಲ. ಹೌದು, ಕಾಣಿಸ್ತಾ ಇದೆಯಲ್ಲ. ಹೌದು, ಚೆನ್ನಾಗೇ ಇದೆ, ಲೈಟ್ ವೇಟ್. ಸೊ ತುಂಬಾನೇ ಲಿಮಿಟೆಡ್ ಸ್ಟಾಕ್ಸ್. ಇವ್ರಿಗೆ ವಿಚಾರ ಗೊತ್ತಾಗಿದ ತಕ್ಷಣ ಕರ್ಕೊಂಡ್ ಬಂದಿರೋದು ನೋಡಿ ಇದಕ್ಕೇನೆ. ಹಾ, ಸೊ ನಮ್ಮ ಮೈಸೂರಲ್ಲಿ ಇನ್ಯಾವ ಶಾಪ್ ಅಲ್ಲೂ ಕೂಡ ಚೆನ್ನಾಗೇ ಇದೆ. ಅದನ್ನ ತಗೋತೀರಾ ಅಥವಾ ಇನ್ನೊಂದು ಡಿಸೈನ್ ಇದೆಯಲ್ಲ ಅದು ತಗೋತೀರಾ? ನೋಡಿ 3-4 ಡಿಸೈನ್ಸ್ ಅಷ್ಟೇ ಸಾಕು, ಸಿಂಪಲ್ ಆಗಿ ಕಾಣಿಸೋದೇ ಇಲ್ಲ ಅದು. ಕತ್ತಲ್ ಒಂದು ಹಾಕಿರ. ಅಥರ್ವಂಗ್ ಒಂದು ಕೊಡಿಸ್ತೀನಿ. ಅಥರ್ವಂಗ್ ಯಾವ್ದು ಇರ್ಲಿ ನೋಡು. ಅಥರ್ವ ನನಗೆ ಆಕ್ಚುಲಿ ಇದಿಷ್ಟ ಆಯ್ತು. ಇದು ಬೇಕಾ? ಇದೆಷ್ಟಿದೆ ಸಿಸ್ಟರ್? ಸೇಮ್ ಅಲ್ಲ, ನವೀನ್ ಅವ್ರು ಹಾಕಿದಾರಲ್ಲ ಅದೇನಾ ಇದು? ನಿಂಗೂ ಇದೆ ಬೇಕಾ? ಪಪ್ಪ ತಗೊಂಡಿರೋದೇನೆ. ಚೆನ್ನಾಗಿದೆ. 1 ಗ್ರಾಮ್ಗಿಂತನೂ ಕಡಿಮೆ ಇರುವಂಥದ್ದು ಇದು. ನೋಡಿ ಫ್ರೆಂಡ್ಸ್, ನನಗೆ ಆಕ್ಚುಲಿ ಈ ಪ್ಯಾಟರ್ನ್ ಅಲ್ಲಿ ಇಷ್ಟ ಆಯ್ತು. ಅಪ್ರಾಕ್ಸಿಮೇಟ್ ಅವ್ರಿಗೆ ರೇಟ್ ಹೇಳಿಸ್ಬಿಡು ರಮ್ಯಾ. ಈಗ ಅಪ್ರಾಕ್ಸಿಮೇಟ್ ಈಗ ಇದು 1/2 ಗ್ರಾಮ್ ಇವತ್ತಿನ ರೇಟ್ ಅಲ್ಲಿ ಈಗ ತಗೊಂಡ್ರೆ ಏನಾಗುತ್ತೆ? ಸೊ ಎಲ್ಲ ಇನ್ಕ್ಲೂಡ್ ಆಗಿ ವೇಸ್ಟೇಜ್ ಜಸ್ಟ್ 100 ಮಿಲಿ ವೇಸ್ಟೇಜ್ ಇರುತ್ತೆ. ಅಂಡ್ ಅದನ್ನೆಲ್ಲ ಇದೊಂದು 520 ಗ್ರಾಮ್ಸ್ 520 ಮಿಲಿ 520 ಮಿಲಿ ಅಂದ್ರೆ 100 ಮಿಲಿ ವೇಸ್ಟೇಜ್ ಬೀಳುತ್ತೆ. ಇಂಟು ರೇಟ್ ಇದೆ 12,750 KDM ರೇಟ್. ಓಕೆ, ನಿಮ್ಗೆ 7,900 ರೂಪಾಯಿ ಬೀಳುತ್ತೆ. ನೋಡಿ 7,900 ರೂಪಾಯಿಗೆ ಈ ಒಂದು ಸರ ಸಿಕ್ಬಿಡುತ್ತೆ ನಿಮಗೆ. ಸಿಸ್ಟರ್, ಈಗ ಇದೆಲ್ಲ 840 ಮಿಲಿ ಆ ಥರ ಇದೆ ಅಲ್ವಾ? ಇದಕ್ಕೆ ಹೇಳ್ಬಿಡಿ ಪ್ರೈಸ್ ಎಷ್ಟಾಗ್ಬೋದು ಅಂತ. ವೇಸ್ಟೇಜ್ ಎಷ್ಟಿರುತ್ತೆ ಇದಕ್ಕೆ? 840 ಅಂತಂದ್ರೆ 200 ಮಿಲಿ ವೇಸ್ಟೇಜ್ ಬೀಳುತ್ತೆ. ಓಕೆ, ಪ್ಲಸ್ 200 ಅಂದ್ರೆ ಇಂಟು 12,750. ಇದಕ್ಕೆ 13,200 ರೂಪಾಯಿ ಬರುತ್ತೆ. ನೋಡಿ ಈ ಒಂದು ಸರ 13,000 ಒಳಗೆ. 12ರಿಂದ 13,000 ಒಳಗಡೆ ಈ ಸರ ಸಿಕ್ಬಿಡುತ್ತೆ. 916 ಏನಿದೆ ಇವತ್ತು? 916 15,500. ಅದು 1 ಗ್ರಾಮ್ಗೆ 15,580 ಇದೆ. ಇದು ಈ ಸರ 12,700 ಚಿಲ್ಲರೆ ರೇಟ್ ಇರೋದು. ಬಟ್ ನಮ್ಗೆ ಆ ಸರ ನಮಗೆ ಕಡಿಮೆ ಇದೆಯಲ್ಲ, ಅದರಿಂದ ಲೈಟ್ ವೇಟ್ ಇರೋದ್ರಿಂದ ಒಂದ್ ಸರ ಅಂತ ತಗೊಬೋದು. ಸಿಸ್ಟರ್, ಈಗ ಸದ್ಯಕ್ಕೆ ಇಷ್ಟೇ ಸ್ಟಾಕ್ಸ್ ಇರೋದು. ಯಾರು ಬೇಗ ಬಂದು ತಗೊಂತಾರೆ ಅವ್ರಿಗೆ ಸಿಗುತ್ತೆ. ಮತ್ತೇನಾದ್ರು ರೀಸ್ಟಾಕ್ ಮಾಡೋ ಚಾನ್ಸಸ್ ಇರುತ್ತಾ? ಹಾಂ ಓಕೆ ಓಕೆ. ನಾನು ಈಗ ನಮ್ಮ ಅಥರ್ವ ಇದನ್ನು ಸೆಲೆಕ್ಟ್ ಮಾಡಿದ್ದಾನೆ. ನನಗೆ ಆ್ಯಕ್ಚುಲಿ ಇದಿಷ್ಟ ಆಯಿತು. ಸೊ ನವೀನ್ ಅವರು ಹಾಕೊಬೋದು ಅದನ್ನೇ, ಅಥರ್ವ ಸೆಲೆಕ್ಟ್ ಮಾಡಿರೋದನ್ನೇ. ಹಾಂ, ನಾನು ಇದೊಂದು ಹಾಕೊಂಡು ನೋಡ್ತೀನಿ, ಇದು ಫೈನಲ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಇದೊಂದು ಇದ್ರೆ ಚೆನ್ನಾಗಿರುತ್ತೆ. ನವೀನ್, ಇದು ಓಕೆನಾ? ಅಲ್ಲ, ಅಥರ್ವಂಗೆ ನಿಮಗೆ ಒಂದೊಂದು ಅವನು ಹಾಕೋತೀನಿ ಅಂತಾನಲ್ಲ, 2ರಿಂದ 1 ತೊಗೊಂಡ್ರೆ ಲೈಟ್ ವೇಟ್ ಅಲ್ವಾ? ಏನೊಂದು 8,000 7,000 ನೀವು ಚೂಸ್ ಮಾಡಿದ್ದು. ಆ್ಯಂಡ್ ನಾನು ಇನ್ನೊಂದು 800 ಇತ್ತಲ್ಲ, ಅದೇನು ಅರೌಂಡ್ 12ರಿಂದ 13,000 ಆಗುತ್ತೆ. ಸದ್ಯಕ್ಕೆ ಗೋಲ್ಡ್ 916 ಅಲ್ಲಿ ಜಾಸ್ತಿ ವೆಯ್ಟ್ ಇರೋದಂತ ತೊಗೊಳಕ್ಕಾಗಲ್ಲ. ಇದಾದ್ರೂ ತೊಗೊಂಡ್ರೆ ಒಂಥರ ಚೆನ್ನಾಗೇ ಇರುತ್ತೆ. ಆಯಿತು, ತೊಗೊಳ್ಳಿ. ಈಗ ನನ್ನ ಹೆಂಡತಿ ಏನೋ ಚಿನ್ನ ಕೊಡಿಸೋದ್ರಿಂದ ಭಾಳ ಖುಷಿಲಿ ಬಂದು ಎಷ್ಟು ಚಿಕ್ಕ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದೆರಡು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಇವ್ರು ತಗೋತಾರೆ ಅನ್ಕೊಂಡು ಬಂದಿದ್ದು, ಬಟ್ ನಂಗೆ ಸಖತ್ ಇಷ್ಟ ಆಯಿತು. ಇದು ನಮ್ಮ ಅಥರ್ವ ಮತ್ತು ನವೀನ್ ಇಬ್ಬರು ಸೇರಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ, ನನಗೆ ಇಷ್ಟ ಆಯಿತು. ನೋಡಿ, ಜಸ್ಟ್ 520 ಮಿಲಿ ಅಂದರೆ 1/2 ಗ್ರಾಮ್. ಇದು 840 840 ಚೆನ್ನಾಗಿದೆ. 160 ಕಮ್ಮಿ, 1 ಗ್ರಾಮ್ 1 ಗ್ರಾಮ್ಗಿಂತನೂ ಕಮ್ಮಿ. ಇದು 1/2 ಗ್ರಾಮ್. ಬಟ್ ಹಾಕೊಂಡಾಗ ಚೆನ್ನಾಗಿ ಕಾಣ್ತಾ ಇತ್ತು ಇದು. ಸೊ ಯಾರಾದರೂ ದೀಪಕ್ ಜ್ಯುವೆಲ್ಸಲ್ಲಿ ಈ ಥರ ಸರಗಳು ಇದೆ, ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದ ತಕ್ಷಣ ನವೀನ್ ಕರ್ಕೊಂಡು ಬಂದ್ಬಿಟ್ಟವ್ರೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ತೋರ್ಸಕ್ಕ ನೀವು ತೊಗೊಂಡು ತೋರಿಸಿ ಅಂತ ಇರ್ತಾರೆ. ನೀಟಾಗಿಲ್ಲೇ ತೋರಿಸ್ಬಿಡಿ. ಇದು ನೋಡಿ ಎಷ್ಟು ಶೈನಿಂಗ್ ಆಗಿದೆ ಡಿಸೈನ್. ಬೇಕಾದ್ರೆ ನೀವು ಇದೇ ಥರ, ನಾನು ಗರ್ಲ್ಸ್ಗೆ
ಇದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಾಯ್ಸ್ಗೆ ಇದು ಚೆನ್ನಾಗಿ ಎಲ್ಲ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ನವೀನ್ ಅವ್ರಿಗೆ ಇಷ್ಟ ಆಯಿತು. ಸೊ ನೋಡಿ, ಜಸ್ಟ್ 840 ಮಿಲಿ, ಇದು 520 ಮಿಲಿ ಅಷ್ಟೇ. ಸಿಸ್ಟರ್ ಕೊಟ್ಬಿಡಿ. ಇನ್ನೂ ನಾವು ಹೋಗಿ ಅಡುಗೆ ಬೇರೆ ಮಾಡಬೇಕು. ನವೀನ್ ಅವರು ಮಾಡೋದಿದೆ ಈಗ ನಾವು. ಎಲ್ಲ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಇಲ್ಲೇ ನೋಡ್ಕೊಂಡಿದ್ಯಲ್ಲ. ಎರಡು ಸಿಕ್ಕಾಕೊಂಡ್ರೆ ಬೇಡ ಬೇಡ, ಸಪ್ರೇಟಾಗಿ ಇರಲಿ, ಡೆಲಿಕೇಟ್ ಆಗಿದೆ. ಅಥರ್ವಾ ಬಾಕ್ಸಲ್ಲಿ ನೇಮ್ ಪ್ರಿಂಟ್ ಆಗಿಲ್ಲ ಬಾಕ್ಸ್ ಮೇಲೆ. ಇದು ಈಗ ಜಸ್ಟ್ ಅರ್ಜೆಂಟಿಗೆ ಬೇಕು ಅಂತ ತರಿಸಿರೋದು. ಬಾಕ್ಸ್ ಎಲ್ಲ ಹೊಸ ಜಯಂತಿ ಬ್ಯಾಗು ಬಾಕ್ಸು. ಅಲ್ಲ ನವೀನ್, ನನಗೆ ಯಾವಾಗಲೂ ದೊಡ್ಡ ದೊಡ್ಡದು ಕೊಡಿಸ್ಬಿಟ್ಟು ಇವತ್ತು ನೀವು ಚಿಕ್ಕ ತಗೊಬಿಟ್ರಲ್ಲ. ಥ್ಯಾಂಕ್ ಯು ಸಿಸ್ಟರ್. ಮನಸ್ಸಿಂದ ಒಳ್ಳೇದಾಗ್ಲಿ ಅಂತ ಕೊಟ್ಟರು ಅದು ಒಳ್ಳೇದಾಗುತ್ತೆ. ಯಾರು ಕೊಟ್ಟರು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಏನು ಹೆಂಗೆ ಮನ್ಸಲ್ಲಿ ಏನು ಕೊಡ್ತ್ರಿ ಅನ್ನೋದು ಇಂಪಾರ್ಟೆಂಟು. ದೀಪಕ್ ಬ್ರದರ್ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ನೀವು ಬಾಯ್ಬಿಟ್ಟು ಹೇಳಿದ್ರಲ್ಲ ಚಿನ್ನದ ಮೇಲೆ ಚಿನ್ನ ಬರಲಿ ಅಂತ, ಬಟ್ ಮನ್ಸಲ್ಲಿ ಏನು ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಹೊರಡೋಣ. ಲೆಟ್ಸ್ ಗೋ. ಓಕೆ ಸಿಸ್ಟರ್, ಬಾಯ್. ಥ್ಯಾಂಕ್ ಯು.